ಆ ಅನುಮಾನ ನಿರ್ವಹಿಸಬೇಕು. ಅದೇ ರೀತಿ ನಾನು ರೈತರಲ್ಲಿ ಮನವಿ ಮಾಡಿದ್ದೆ. ಈಗ ಎಲ್ಲ ಜನಾಂಗ ಹೋಗಿದ್ದೀವಿ, ಆ ಕಲಿಸ್ಕೊಳ್ತೀವಿ, ಯಾವುದೇ ಜನಾಂಗ ಇದೆ. ಆದರೆ ಇವತ್ತು ಮಾನವಕ್ಕೆ ಏನಾದರೂ ನಮಗೆ ಕುಲುಕೋಸು ಅಂದರೆ ಒಂದು ಹಸು ಸಾಕಣೆ ಮಾಡಿ ನಾವು ಡೈಲಿ ಆರೋಗ್ಯ ಜೀವನ ಮಾಡಲು ಕುಲುಕೋಸವಾಗಿ ಇಟ್ಕೊಳ್ಳಿ. ಯಾಕಂದರೆ ಬದುಕಬೇಕಾದ್ರೆ ನಮಗೆ ಅನಿವಾರ್ಯತೆ ಇದೆ. ಯಾವುದೇ ನಾವು ರೈತರಿಗೆ ದೊಡ್ಡ ರೈತರಿಗೆ ಯಾವುದೇ ಬೆಳೆ ಹಾಕಿದ್ರು ಒಂದು ಇಡೀಕೋಸ್ಕರ ಬದುಕ್ತೀವಿ ಗೊತ್ತಿಲ್ಲ. ಆದರೆ ಒಂದು ಹಸು ಇಟ್ಕೊಂಡ್ರೆ ನಾವು ಮನೆ ಜೀವನ ನಡೆಯುತ್ತೆ, ಅದೊಂದು ಗ್ಯಾರಂಟಿ ಸತ್ಯ. ಮತ್ತೆ ನಮ್ಮ ಧೈರ್ಯದಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ ಸಂಬಳ ಅಷ್ಟಷ್ಟು ಕೊಡ್ತಾ ಇದೆ. ಆದರೆ ಅವರಿಗೆ ನಿವೃತ್ತಿ ಆದಾಗ ಮೊದಲಿಗೆ 3 ಲಕ್ಷ ಇತ್ತು, ಮೊನ್ನೆ ಕೋಡಲ್ಲಿ 40 ಲಕ್ಷ ಮಾತಾಡಿ ಅದನ್ನು 5 ಲಕ್ಷ ಕೊಡಬೇಕಂತ ಪ್ರಸ್ತಾವ ಇಟ್ಟಿದೆ. ಅದೇ ರೀತಿ ರೈತರು ನಾವು ಹಸುಗಳು ಯಾರೇ ತಗೊಂಡು ಹಸುಗಳನ್ನ 1 ಲಕ್ಷ 1 ಲಕ್ಷ ತಗೊಂಡು, ಆದರೆ ನಾವು ಇದಕ್ಕೆ ಜೀವ ವಿಮೆ ಮಾಡಿಸೋದಿಲ್ಲ, ಇನ್ಶೂರೆನ್ಸ್ ಮಾಡಿಸೋದಿಲ್ಲ. ಮೊದಲಿಗೆ ನಾವು ವರ್ಷಕ್ಕೆ ಒಂದ್ಸಲ ಇತ್ತು, ನಾವು ಹೊಸ ತಗೊಂಡಾಗ ಮಾಡಿದ್ರೆ ಸೆಂಟ್ರಲ್ಲಿ ಮಾಡಕ್ಕೆ ಬದಲಾವಣೆ ಮಾಡಿದಾಗ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು 2 ಸಲ ಮಾಡಿದ್ದಾರೆ. ಆದರೆ ಈ ಸಲ ನಮ್ಮ ಆಡಳಿತ ಮಂಡಳಿ ಅದನ್ನು 3 ಸಲ ಮಾಡಿದ್ವಿ. ಅಂದರೆ ವರ್ಷಕ್ಕೆ 4 ಸಲ ಕಟ್ಕೋಬೋದು. ಯಾರು ತಪ್ಪದೆ ವಿಮೆಯನ್ನು ಮಾಡಿಸ್ಬೇಕು. ಯಾಕಂದರೆ 1 ಲಕ್ಷ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ನಾವು ಹಾಲಾಗುತ್ತೆ 1 ಲಕ್ಷ ಬರಬೇಕು. ಅದನ್ನು ಅಳವಡಿಕೊಂಡು ನಾವು ಅಮೌಂಟ್ ಮಾಡಿಕೊಂಡು ವಿಮೆಯನ್ನು ಕಟ್ಟಲೇಬೇಕು. ಅದೇ ರೀತಿ ನಾವು AMCಗಳಲ್ಲಿ ನಾವು ಎತ್ತರವನ್ನು ಅಳವಡಿಸ್ಕೊಂಡ್ರೆ ಅದರಿಂದ ನಮಗೆ ಬರುವಂಥ 4.5 ಬಂದರೆ ನಮಗೆ ನಮ್ಮ ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ. ಅದನ್ನು ಅಳವಡಿಸ್ಕೋಬೇಕು. ಕೆಲವರು ಏನಂತ ನಮಗೆ ಸೆಕೆಂಡ್ ಮಾತಾಡ್ತಾರೆ, ಯಾಕೆ ಮಾಡ್ತಾರೆ ಅಂದರೆ ಕೆಲವರು ಹಾಲು ಅಷ್ಟೊಂದು 3.5 ಬರುತ್ತೆ, ಅವರು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವ್ರಿಗೆ ಏನಾದರೂ ಹಸುವಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಆ ಥರ ಹೇಳ್ಬಿಟ್ಟಾಗ ಅದಕ್ಕೆ ಬೇರೆ ಏನು ಸೊಲ್ಯೂಷನ್ ಮಾಡೋಣ. ಆದರೆ ಬಲವನ್ನು ಯಾಕೆ ಇರಬೇಕು, ನಾವು ಜಾಸ್ತಿ ತೊಂದರೆ ಬೇಕು ನಂತರ ಬಂದಲ್ಲ, ಅದನ್ನು ನಡೆಸ್ಕೋಬೇಕು ಅಂತೇಳಿ ಎಲ್ಲ ಹಾಲು ಸಂಘಗಳು ಏನಿದೆಯೋ ಈಗ 121 ಏನಿದೆ ಅದನ್ನು 180 ಮಾಡಬೇಕು. ಅದನ್ನ ಅಳತೆ ಮಾಡಿದಾಗ ನಮ್ಮ ಡೈರಿನೂ ಇಂಪ್ರೂವ್ ಆಗುತ್ತೆ. ಅದರಿಂದ ನಮಗೆ ಲಾಭಾಂಶ ಜಾಸ್ತಿ ಕೊಡುತ್ತೆ. ಅದನ್ನು ಮಾಡಬೇಕು. ಇನ್ನು ನಮ್ಮ ರೈತರಿಗೆ ಹಾಲು ಎತ್ತರವನ್ನು ಕೊಡಿಸಬೇಕು. ಅದನ್ನು ಮೊನ್ನೆ ಮಾತಾಡಿದಾಗ ಮೆಗಾ ಡೈರಿ ಮಾಡೋದ್ರಿಂದ ಈ ಸರಿ ಬಜೆಟ್ ಇಲ್ಲ, ಮುಂದೆ ಮೀಟಿಂಗ್ಗಳನ್ನು ಮಾಡಿದ್ರೆ ಎತ್ತರವನ್ನು ಕೊಡಿಸ್ತೀವಿ ಮತ್ತು ಮ್ಯಾಲೆಗಳನ್ನು ಕೊಡಿಸ್ತೀವಿ. ಅದೇ ರೀತಿ ನಮ್ಮ ಅವ್ರ ಬಿಲ್ಡಿಂಗ್ಸು ತುಂಬ ಇಂಟ್ರೆಸ್ಟ್ ಬಿಲ್ಡಿಂಗ್ ಕಳಿಸ್ಬೇಕಾದ್ರೆ ಈಗ ನಮ್ಮಲ್ಲಿ 121 ಬಿಲ್ಡಿಂಗ್ ಇದೆ, 188 ಉಳಿದಿದ್ದ ಸೈಟ್ ಕೊಟ್ಟರೆ ಆ ಬಿಲ್ಡಿಂಗ್ ಕಳಿಸೋಕ್ಕೆ ಅನುದಾನವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಮೊದಲಿಗೆ ಕಡಿಮೆ ಇತ್ತು, ಈಗ ನಮ್ದೆಲ್ಲ 7 ಲಕ್ಷ ರೂಪಾಯಿ ಧರ್ಮ ಸಂಸ್ಥೆ ಎಲೆಕ್ಷನ್ ಬಂದಾಗ 30 ಲಕ್ಷ ಆಗುತ್ತೆ. ಅದರಿಂದ ಚೆನ್ನಾಗಿ ಬಿಲ್ಡಿಂಗ್ ಕಟ್ಕೊ ಬಂದರು. ಯಾವ ಬಿಲ್ಡಿಂಗ್ ಇರುವ ಅವರಲ್ಲಿ ಸೈಟ್ ನಿವೇಶನವನ್ನು ಪತ್ರ ಕೊಟ್ಟರೆ ಮೀಸಲು ಮಾಡಿ ಅದನ್ನು ಹಣ ಯೂಸ್ ಮಾಡಿ ಕಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಎಲ್ಲ ನಮ್ಮ ಸದಸ್ಯರ ಹೇಳ್ತಾರೆ. ಇನ್ನು ಏನು ಅಂತ ಹೇಳಿದರೆ ಸ್ವಲ್ಪ ನಾವಿನ್ನ ಹೊಸದಾಗಿ ಬಂದಿದ್ದೀನಿ, ನಮಗೆ ಅಷ್ಟೊಂದು ಗೊತ್ತಿಲ್ಲ, ಅಷ್ಟೊಂದು ತಿಳ್ಕೊಳ್ತಾ ಇದ್ದೀವಿ. ಇಲ್ಲ ತಿಳ್ಕೊಳ್ಳೋ ಮುಂದೆ ಏನು ನಮಗೆ ವ್ಯಕ್ತಿ ಸಂಸ್ಥೆಗಳು ನಮಗೆ ಈ ಫೀಲ್ಡ್ಗೆ ಗ್ರಾಮ ಸತ್ತಪ್ಪ ಸೇನಾಂತರಿದೆ. ಈಗ ಇದನ್ನೇ ಎಲ್ಲರೂ ಬಿಲ್ಡಿಂಗ್ ಇಷ್ಟೊಂದು ಯಾವಾಗ ಆಗಬೇಕಾಯಿತು, ಅದು ದುರಾದೃಷ್ಟ ಕೆಲವು ಕಾರಣಗಳಿಲ್ಲ, ಅದು ಆಗಿಲ್ಲ. ಈಗ ಉದ್ಯೋಗಗಳನ್ನು ನಾವು ಈಗಾಗಲೇ ನಮ್ಮ ಹೋರಾಟಗಳನ್ನು ಚರ್ಚೆ ಮಾಡಿದ್ದೀವಿ, ನಮ್ಮ ಅಧ್ಯಕ್ಷಗಳಿದ್ದೀವಿ. ನೀವು ಆದಷ್ಟು ಬೇಗ ಸೈಟ್ ತಗೊಳ್ಳಿ, ಬಿಟ್ಟು ಎಲ್ಲ ಅನುಕೂಲ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಇದು 100% ಅತಿ ಶೀಘ್ರದಲ್ಲೇ ಜಾಗ ಸಿಕ್ಕಿದ ತಕ್ಷಣ ಇದು 1 ವರ್ಷಕ್ಕೆ ಹೊಸ ಬಿಲ್ಡಿಂಗಲ್ಲಿ ನೀವೆಲ್ಲ ಕೂತ್ಕೊಳ್ತೀರಿ, ಎಲ್ಲ ಮಾಡಬೇಕು. ಅದು ಇನ್ನೊಂದು ಯಾಕೋ ಮೊದಲು ಮಾತುಕತೆ ಗೊತ್ತೊಂದು ನಮ್ಮ ಜಾಗ ಇದೆ ಅತ್ಯಂತ ಜಾಗದಲ್ಲಿ ಯಾವ್ದಾದ್ರು ನಮ್ಮ ರೈತರಿಗೆ ನಮ್ಮ ಸಂಸ್ಥೆಗೆ ಅನುಕೂಲ ಆಗುವಂತ ಒಂದು ಫ್ಯಾಕ್ಟರಿ ಕಟ್ಬಿಟ್ಟು ಅಲ್ಲಿ ನಮ್ಗೆ ಅನುಕೂಲ ಆಗಬೇಕು. ಆ ಜಾಗ ಕೂಡ ವೇಸ್ಟ್ ಆಗ್ತದೆ, ಇದು ಮಾಡೋ ಐಡಿಯಾ ಇದೆ. ಇದು ಕೂಡ ಈಗಾಗಲೇ
ನಾವು ಪ್ರಸ್ತಾಪ ಮಾಡಿದ್ವಿ. ಬಟ್ ಅದು ಆಗೋದಕ್ಕೆ ಇನ್ನೊಂದು 2 ವರ್ಷ ಬೇಕಿರಬಹುದು. ಅದು 100% ನಿಮ್ಮದರ ಆ ರೈತರ ಆ ಒಂದು ಜಾಗವನ್ನು ಮತ್ತು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ಕರ್ತವ್ಯವನ್ನು ನಾವು ಮಾಡಿ 2 ವರ್ಷ ನಾವು ಮಾಡಬೇಕು. ಇವಾಗ ಅದು ಹೇಳಿದ್ರು ನಾವು ಮಂಜೂರು ಎಲ್ಲರೂ ಗುಣಮಟ್ಟ ನಮ್ಮದು 2 ಡಿಸ್ಟ್ರಿಕ್ಟ್ ನಂಬರ್ 1. ಮೊದಲು ನಾವು ನಾನೇ ಇದ್ದಾಗ 15% ಕಿಲಕ್ಕಿಲ್ಲ ನೋಡಿ ನಾನು ಎಲ್ಲಿ ಬ್ಯಾಕಪ್ ಅಧ್ಯಕ್ಷರು ನಮ್ಮ ತಗೋದು ಎಲ್ಲರೂ ಶ್ರೀನಿವಾಸ ಬಟ್ ಇವತ್ತು ಅದು ಯಾರು ನೋಡ್ತಾ ಇದ್ದಾರೋ ಅದೇ ಜನರ ಮುಂದೆ ನಾವು 2 ಡಿಸ್ಟ್ರಿಕ್ಟ್ ನಂಬರ್ 1 ಆಗಿದ್ದೀವಿ. ಅದು ಆಗಿಲ್ಲ ಅಂತ ಇನ್ನಿಲ್ಲ ಆಗಿರೋದು ಈ ಬಾಳೇಶ್ವರರು ಸೆಕ್ರೆಟರಿಗಳು ಕಂಪ್ನಿಗಳು ನಾವು ಇಷ್ಟು ವಿಶೇಷ ಗಮನ ತಿಳಿಸ್ಕೊಂಡು ಇವತ್ತು ಅಧಿಕಾರಿಗಳು ಇದನ್ನು ಪ್ರೋತ್ಸಾಹಿಸ್ಕೊಂಡು ಡಾಮ್ ಡೂಮ್ ದವಾರ ಬರ್ತಂತೆ ಬನ್ನಿ ಅಂತ ಇದೆಲ್ಲ ಇದನ್ನು ಡಿಕೆ ಸೇರಲ್ಲ ಏನೇನು ಸೇರುತ್ತೋ ಅದೆಲ್ಲ ನಿಮಗೆ ಹೋಗುತ್ತೆ ನಮಗೆ